ಲಾಸ್ಟ್ ಮೂಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗಿದ ಕತ್ತಿ ಇತ್ತು. 5 ಜನ ಇದ್ವಿ ನಾವು, 5 ಜನ ಇದ್ವಿ. 5 ಜನದಲ್ಲಿ 5 ಕತ್ತಿ ಇತ್ತು. ನಾನೇನಿದೆ, ನಾನು ಜಯರಾಜ್ ಹೊಡ್ಕೊಳ್ತೀನಿ, ನೀವು ಆಫೀಸ್ನಲ್ಲಿರೋರಿಗೆ 7-8 ಜನಕ್ಕೆ ಹೊಡೆದ್ಬಿಡ್ರಿ, ದೊಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ಅದಕ್ಕೆ ಅವನೇನು ಹೇಳ್ತಾನೆ, 2 ಮಚ್ಚಿಟ್ಕೊಂಡ್ಬಿಟ್ಟು, ಉಸ್ ದಿನ್ ಕ್ಯಾ ಕಹಾ ಥೆ ಠಾಕೂರ್, ये हाथ नहीं है फांसी का पंदार है, वो हाथ मुझे दे दो ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ 2 ಕತ್ತಿ ಎತ್ಕೊಂಡ್ ಬಂದ್ಬಿಟ್ಟ. ಸಿನಿಮಾ ಒಳಗೆ ಹಿಡ್ಕೊಂಡ್ಬಿಟ್ಟಿದ್ದ ಅಂತ ಕತ್ತಿ ಜಯರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವ್ನ ಮೇಲ್ಗಡೆ ಹೊಡೆದ್ಬಿಟ್ಟು, ಅವನು ನನಗೂ ಹೊಡೆದ್ಬಿಟ್ಟವನೆ ಒಂದೇಟು. ನೋಡಿ, ಇಲ್ಲಿ ಕೈ ಕಟ್ಟಾಕ್ಬಿಟ್ಟೈತೆ ನನಗೆ. ಅವನೇನ್ ಮಾಡ್ಬಿಟ್ಟ, ಹೊಡೆದು ಇವನ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಜಯರಾಜು. ಕತ್ತಿನ ಚೂಪಾಗಿರೋ ಕತ್ತಿನ 2 ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಟ್ಟು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಟ್ಟು. ಅವನಿಗೆ ಎಳೆಯೋಕ್ಕಾಗಿಲ್ಲ, ಎಳ್ಕೊಂಡು ಹೋಗಿ ಅದೇ ಗರೀಬ್ ಆಫೀಸ್ ಮುಂದ್ಗಡೆ ಕತ್ತಿ ಬಿಡಕ್ಕಿಲ್ಲ ಅಂತಾನೆ. ಹೊಡೆದು ಕೈ ಮೇಲೆ ಹೊಡೆದು ಕತ್ತಿನ ಬಿಡಿಸಿದೆ. ಹೊಲ ಎಲ್ಲ ಬಿಟ್ಟು ಹೊಡೆದೆ. ಎಲ್ಲಿಗೆ? ಈ ಕೈಗೆ. ಗೋಡೆಗೆ ಹೊಡೆದಿರ ಹಾಕಿರೋ ಚೆಂಡು ಹೆಂಗೆ ವಾಪಸ್ ಬರ್ತೈತೆ ಹಂಗೆ ಬರ್ತಾ ಇದೆ. ನನಗೆ ಹೊಡೆಯೋ ಟೆಕ್ನಿಕೇ ಗೊತ್ತಿಲ್ಲ. 5 ನಿಮಿಷ ಹೊಡೆದಿದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದೇಟ್ ಹೊಡಿಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ. ಒಂದೇಟ್ ಹೊಡಿಯೋದು, ಬಲ ಎಲ್ಲ ಬಿಟ್ಟು ಹೊಡಿಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ ಎಲ್ಲದು ಎಲ್ಲ ಅಲ್ಲ ರೋಡ್ ಬ್ಲಾಕ್. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಅಂದಾಗ ಅವರು ಹೇಗಪ್ಪ ಹೊಡೆದೆ ಅಂದ್ರು. ತೋರಿಸ್ದೆ, ಹಿಂಗೆ ಹೊಡೆದೆ ಅಂತ. ಅವ್ರಂದ್ರು, ನಿನ್ನಂತ ಅಡಕಸ್ಪಿನ ನಾನು ನೋಡೇ ಇಲ್ಲ ಅಂತಂದು. ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನು ರಾತ್ರಿ ಮಲ್ಗಕ್ಕಾಗಿಲ್ಲ. ಇಡೀ ರಾತ್ರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳೆಲ್ಲ ಬಂದರು ಸ್ಟೇಷನ್ಗೆ. ಅವನೇನು ಮಾಡ್ದ, ಫುಲ್ ಒಂದು ಗ್ಯಾಂಗ್ಗೆ ಕರ್ಕೊಂಡು, ಒಂದು ಜೀಪು, ಒಂದು ಕಾರು, ಒಂದು 4 ಮೋಟ್ರ್ ಬೈಕು, ಇಡೀ ಪೇಟೆ ಒಳಗಡೆ ಬಂದಂತೆ ಆ ಕಾಲದಲ್ಲಿ. ಹಿಂಗೆ ಬಂದು ನಮ್ಮನೆ ಬೀದಿ ಒಳಗೆ ಹೋಗೋಣ, ನಮ್ಮ ಮಾವನ ಹತ್ರ ಬಂದು ಮಾತಾಡೋಷ್ಟು ಧೈರ್ಯ ಇಲ್ಲ ಯಾರಿಗೂ. ಕೆಳಗಡೆ ಮನೆಗೆ ಬಂದು ಇದೇ ಕುಂಜಣ್ಣಗಡಿ ಪೈಲ್ವಾನ್ಗಳು, ದೊಡ್ಡ ಪೈಲ್ವಾನ್ಗಳು, ಅವ್ರ ಮನೆ ಬಾಗಿಲುಗಳೆಲ್ಲ ಒದ್ದು ಕೆಟ್ಟ ಭಾಷೆನೇ ಬಂದು, ಯಾರೋ ಅದು ಅಂತೆಲ್ಲ ವಾದ್ರೂ ಯಾವ ನನ್ನ ಮಗನೂ ಬಂದಿಲ್ಲಂತೆ. ಇಡೀ ತಿಗಳರ ಪೇಟೆ ಒಳಗೆ ಪೈಲ್ವಾನ್ಗಳ ಮನೆಗಳು ಎಷ್ಟಿದೆ, ಯಾರ್ಯಾರ ಮನೆ, ನಮ್ಮ ಹುಡುಗರ ಮನೆ ಎಲ್ಲ ಒದ್ದು ಗಲಾಟೆ ಮಾಡವ್ರೆ. ರಾತ್ರಿ 11 ಗಂಟೆ ಒಳಗಡೆ, 11 ಗಂಟೆ ರಾತ್ರಿ ಒಳಗಡೆ ಮನೆ ಗಲ್ಲಿ ಸುತ್ತವ್ರೆ. ಕರೆದವ್ರೆ. ಯಾರೋ ಒಬ್ಬ ಮಾರ್ವಾಡಿ ಅಡ್ಡ ಬಂದ ಮೇಲಿಂದ ಕೆಳಗಡೆವರೆಗೂ ಕೊಯ್ದುಬಿಟ್ಟವ್ರೆ. ಅವನಿಗೆ ಬಾಗೋ ಅಂತ ಹೇಳಿ ಕೊಯ್ದವ್ರೆ. ಬಾಗೋ ಅಂದ್ರೆ ಓಡು ಅಂತ ಹೇಳಿ ಕೊಯ್ದವ್ರೆ, ಅಡ್ಡ ಸಿಕ್ಕಿದ್ದಕ್ಕೆ. ಹಂಗೆ ಮಾಡಿದಂಥ ವ್ಯಕ್ತಿ ಎದುರುಗಡೆ ಬಂದೆ. ನಾನೇನು ಮಾಡೇ ಇಲ್ಲ. ನನಗೆ ಸೆಕೆಂಡ್ ಶೋ ನೋಡೋ ಹುಚ್ಚು ಇಂಗ್ಲೀಷ್ ಮೂವೀಸು. ನಮ್ಮ ಮಿಸ್ಸಸ್ ಇಲ್ಲೇ ಇದಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ಬಿಟ್ಟೆ, ಲಿಡೋ ಒಳಗಡೆ ಒಂದು ಮೂವಿ ನೋಡ್ಕೊಂಡು ಬರ್ತಾ ಇದ್ದೆ ನಾನು. 11:30 ಬಿಡ್ತು. ಆವಾಗ ನಮ್ಮ ಕಾರ್ಪೊರೇಷನ್ ಆಫೀಸ್ ಮುಂದೆ 1 ವೇ ಇರಲಿಲ್ಲ. ಇವಾಗ ಹಿಂಗೆ ಹೋಗ್ಬೋದಾಗಿತ್ತು. ಮೊದಲೆಲ್ಲ ಸ್ಟ್ರೀಟ್ ಲೈಟು, 1 ವೇ ಗಿನ್ವೇ ಏನಿಲ್ಲ, ಹೆಂಗ್ ಬೇಕಾದ್ರೆ ನಂಗೆ ಹೋಗ್ಬೋದಾಗಿತ್ತು. ಇವನು ಬಂದು ಆ ಕಡೆ ಹೋಗ್ತಾ ಇದ್ದಾನೆ ಕಾರ್ಪೊರೇಷನ್ ಮುಂದೆ, ನಾನು ಎದುರುಗಡೆನೆ ಬರ್ತಾ ಇದ್ದೀನಿ. ಇವನು ಬೈಕ್ನಲ್ಲಿದ್ದಾನೆ, ಇವನಿಂದ ಜೀಪ್ ಇದೆ, ಕಾರ್ ಇದೆ, ಜನ ಇದೆ, ಎಲ್ಲ ಇದೆ. ನನ್ನ ನೋಡೋನೆ, ಏನು ಮಾತಾಡಿಲ್ಲ. ನನ್ನ ಪಾಡಿಗೆ ಮೋಟರ್ ಬೈಕ್ ತಗೊಂಡೆ ಬಂದೆ. ಆದ್ರೆ ಬಂದು ನೋಡ್ತೀನಿ, ನಮ್ಮ ದೇವಸ್ಥಾನದ ಹತ್ರ ಕಮ್ಮಿ 100 ಜನ ಇದ್ದಾರೆ ರಾತ್ರಿ 11:30 ಒಳಗಡೆ. ಯಾಕಿದು ಏನು ಎತ್ತ ಅಂತ ಬಂದೆ. ನಮ್ಮನೆ ಸಂಧಿಗೆ ಬಂದರೆ ಒಬ್ಬ ಅಮ್ಮ ನಮ್ಮ ಮನೆ ಪಕ್ಕದಲ್ಲಿದ್ದವರು, ಬಪಿ ಒಬ್ಬಳು ಒಳಗಡೆ. ಯಾಕಮ್ಮ ಏನಾಯ್ತು ಅಂದ್ರು. ಜಯರಾಜು ಬಂದು ಇಲ್ಲೆಲ್ಲ ಗಲಾಟೆ ಮಾಡ್ಬಿಟ್ಟು ಕತ್ತಿಗಳು ಎಲ್ಲ ಎತ್ಕೊಂಬಂದು ಗಲಾಟೆ ಮಾಡಾಕ್ಬಿಟ್ರಪ್ಪ. ಹೋಗಮ್ಮ, ಇವಾಗ ನನ್ಗೆ ಎದುರುಗಡೆ ಸಿಗ್ದ ಅಲ್ಲಿ ಅಂತಂದೆ. ನನ್ನೇನು ಮಾತಾಡಿಲ್ಲ. ಅವ್ನು ಗ್ಯಾಂಗು, ಜೀಪು ಎಲ್ಲ ನಾನು ನೋಡಿದೆ. ಇದು ನಡೆದಿರೋದು ಯಾವತ್ತು? 4ನೇ ತಾರೀಕಿನ ದಿವಸ ರಾತ್ರಿ 76, 4ನೇ ತಾರೀಕು ರಾತ್ರಿ. ಫಸ್ಟ್ ಡೇ ಏನ್ ಮಾಡಿದ್ವಿ, ನಾವು ಅಟ್ಯಾಕ್ ಮಾಡಕ್ ನೋಡಿದ್ವಿ, ಬಿಟ್ಬಿಟ್ವಿ. ಅವತ್ತು ತಪ್ಪಿಸ್ಕೊಂಡ್ಬಿಟ್ಟ ಅವನು. ತಪ್ಪಿಸ್ಕೊಂಡ್ಮೇಲೆ ಏನಾಯ್ತು, ನಾನು ಯಾವ್ದೋ ಕಾರಣಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೆ, ಹೋಮ್ ಸೆಕ್ರೆಟರಿ. ಅವ್ರಿಗೆ ಎಲ್ಲ ಹೇಳ್ದೆ, ಈ ತರ ಹಿಂಗಾಗಿದೆ ಸರ್, ನಾನು ಇನ್ನ ಹೊಡೆದಾಕ್ಬಿಡ್ತೀನಿ ಅಂತಂದೆ. ಬೇಡಿ ಗೋಪಿ ಅವರೇ 20 ಪಾಯಿಂಟ್ ಪ್ರೋಗ್ರಾಮ್ ಪಬ್ಲಿಷ್ ಮಾಡ್ತಾನೆ ಅಂತ ಹೇಳಿ ಅವ್ನಿಗೆ ಗೌರ್ಮೆಂಟ್ ಇಂದ 3,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಟ್ಯಾಕಲ್ ಮಾಡಬೇಡಿ, ಅವ್ನ ಮಾಡಿದ್ರೆ ನಿಮ್ಮನ್ನ 20 ಪಾಯಿಂಟ್ ಪ್ರೋಗ್ರಾಮ್ಗೆ ಅಬ್ಜೆಕ್ಟ್ ಮಾಡ್ದ ಅಂತೇಳಿ ಒಳಗಡೆ ಹಾಕ್ಬಿಡ್ತಾರೆ ಅಂತಂದ್ರು. ಅದೇ ಇವಾಗ ಏನೇನೋ ಒಂದು ಪ್ರೋಗ್ರಾಮ್ಸ್ ಇತ್ತು, ನಾವು ಸಾಮಾನ್ಯ ಜನಗಳಿಗೆ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಹೇಳಿ ದೊಡ್ಡದಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ಇಂತಿಂತದ್ದು ಇವು ಸವಲತ್ತುಗಳು ಕೊಡ್ತೀವಿ ಅಂತ ಅದನ್ನ ಇವರು ಪ್ರಾಪಗೊಂಡ ಮಾಡ್ತಾ ಇದ್ರು. ಅವಾಗ ಎಮರ್ಜೆನ್ಸಿ ಟೈಮ್ ನಲ್ಲಿ ಅವನು ದೇವಸ್ಥಾನದಲ್ಲಿ ಬರ್ದ್ಬಿಟ್ಟಿದ್ದ, ದೊಡ್ಡದಾಗಿ ಮೇಲಿಂದ ಕಲರ್ ನಲ್ಲಿ ಬರ್ಸಿದ್ದ, ಯೆಲ್ಲೋ ಕಲರ್ ಹಾಕ್ಸಿ ಅದ್ರ ಮೇಲೆ ಬ್ಲೂ ಇಂಕ್ ನಲ್ಲಿ ಅದನ್ನೆಲ್ಲ ಬರ್ಸಿದ್ದ. ಅದಕ್ಕೆ ನಿಮ್ಗೆ ಅಪೋಸ್ ಮಾಡ್ತಾನೆ. ಅವ್ನಿಗೆ 3,000 ರೂಪಾಯಿ ಕೊಡ್ತಾ ಇದ್ದಾರೆ, ಕಾರ್ ಕೊಟ್ಟಿದ್ದಾರೆ, ಒಳಗಡೆ ಹಾಕ್ಬಿಡ್ತಾರೆ ಅವರು, ನಿಮ್ಮನ್ನ ಯಾವ ಜೈಲಿನಲ್ಲಿ ಹಾಕ್ತಾರೆ ಹೇಳಕ್ ಆಯ್ಕಿಲ್ಲ, ನಿಮ್ಮ ಮನೆಯಲ್ಲಿಂದ ಬೇಡಿ ಅಂದ್ರು. ಆವಾಗ ನಾನೇನ್ ಮಾಡಿದೆ, ಹುಡುಗರಿಗೆಲ್ಲ ಬಂದು, ಅಪ್ಪ ನೋಡು ಹಿಂಗಿದೆ, ಬಿಟ್ಬಿಡೋಣ ಇವಾಗ. ನಾನು ಇವತ್ತು ಸತ್ತೋಗ್ಬಿಟ್ಟಿದ್ದೀನಿ, ನಾನು ಯಾವತ್ತು ಅವ್ನಿಗೆ ಹೊಡಿತೀನಿ ಅವತ್ತೇ ನಾನು ನನಗೆ ಪುನರ್ಜನ್ಮ ಅಂತ ತಿಳ್ಕೊಳ್ತೀನಿ, ಬಿಟ್ಬಿಡು ಅಂತ ಸಮಾಧಾನ ಮಾಡಿದ್ದೆ ಹುಡುಗರಿಗೆ. ಆದ್ರೆ ಯಾವಾಗ ಈ ಇನ್ಸಿಡೆಂಟ್ ನಡೀತು, ಈ 4ನೇ ತಾರೀಕು 26ನೇ ತಾರೀಕು ನಾವು ಅಟ್ಯಾಕ್ ಮಾಡೋದಕ್ಕೆ ಹೋದ್ವಿ.
ಅವನು ಮಾದೇಶ್ವರನ ಬೆಟ್ಟಕ್ಕೆ ಬಚಾವಾಗ್ಬಿಡ್ತು. ಈ 8 ದಿವಸನೂ ನಾವೇನ್ ಮಾಡಿದ್ವಿ, ಬೇಡ ಅಂತ ಬಿಟ್ಬಿಟ್ವಿ. ಒಬ್ಬ ಹೋಮ್ ಸೆಕ್ರೆಟರಿ ಹೇಳಿದ್ಮೇಲೆ ಕೇಳ್ಬೇಕಾ? ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೆ, ನಾನು ಒಳ್ಳೆ ಹೆಸರಿತ್ತು ನನಗೆ, ಚೆನ್ನಾಗಿದೆ, ಬಿಟ್ಬಿಟ್ರೆ ಏನಾಗೋಗ್ಬಿಡ್ತು. ನನ್ನ ಹುಡುಗ ಸುದರ್ಶನ್ ಅಂತ ಒಬ್ಬ ಇದ್ದ, ಅವನೇನ್ ಮಾಡ್ದ, ಬಂದಿದ್ದೆ ಅಣ್ಣ ನೋಡಿ ನಿನ್ನೆ ರಾತ್ರಿ ಯಾರಿಗೋ ಹಿಂಗೆ ಕುಯ್ದು ಬಿಟ್ರು, ನಾವು ಎದುರುಗಡೆ ಸಿಕ್ಕಿದ್ರು ನಮ್ಮನ್ನು ಕುಯ್ದು ಬಿಡ್ತಾರೆ, ಇವಾಗ ಅವ್ರ ಕೈನಲ್ಲಿ ಸಾಯೋದಕ್ಕಿಂತ ನೀವೇ ನಮ್ಮನ್ನ ಸಾಯಿಸ್ಬಿಡಿ ಅಂತ. ಏನ್ ಮಾಡ್ತೀರಾ, ಮನೆಗಳಿಂದ ಆಚೆ ಬಂದ್ಬಿಡೋರು, ಅಷ್ಟು ರಂಪ್ರಮಾಣ ಮಾಡೋರು ಇವರು. ಪೇಟೆ ಒಳಗಡೆ ನುಗ್ಗಿ ಯಾರೋ ಅವ್ರನ್ನ ಎದುರಿಸೋ ತಾಕತ್ತಿಲ್ಲ ಸ್ವಾಮಿ ಆ ಕಾಲಕ್ಕೆ. ಗೋಪಿನ ಬಿಟ್ರೆ ನಾನು ಯಾವಾಗ ಇವನಂಗಂತ ಹೇಳ್ದ, ನೀನೇ ಸಾಯಿಸ್ಬಿಡು, ಯಾಕೆ ಅವನ ಕೈನಲ್ಲಿ ಸಾಯ್ಬೇಕು ಅಂದಾಗ, ಆಯ್ತು ಹೋಗ್ರೋ ಮಧ್ಯಾಹ್ನ ಹುಡುಗರೆಲ್ಲ ರೆಡಿ ಇರೋ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾವುದಕ್ಕೆ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗಿ ನನಗೆ ಡಯರಿ ಇದೆ ಅಂತ ಹೇಳಿ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿಬಿಟ್ಟು 3 ದಿವಸ ಲೀವ್ ಅಪ್ಲೈ ಮಾಡಿಬಿಟ್ಟು ಮನೆಗೆ ಬಂದು ಮಾವನ ಮನೆಯೊಳಗೆ ಊಟ ಮಾಡ್ತಾ ಇದ್ದೆ. ಟಿಪ್ಪು ಸುಲ್ತಾನ್ಗೆ ಆ ಕಾಲದಲ್ಲಿ ಊಟ ಮಾಡುವಾಗ ಬಂದು ಬ್ರಿಟಿಷ್ನವ್ರು ನುಗ್ಗಿದ್ರು ಅಂತ ಹೇಳಿ ಅರ್ಧ ಊಟ ಬಿಟ್ಟು ಹಂಗೆ ಅಣ್ಣ ಜಯರಾಜು ಎಲ್ಲ ಗ್ಯಾಂಗ್ ಇದ್ದಾರೆ ಅಂದಿದ್ದ ತಕ್ಷಣ ಊಟ ಅರ್ಧದಲ್ಲೇ ಬಿಟ್ಬಿಟ್ಟು ಬಂದೆ ಅಟ್ಯಾಕ್ ಮಾಡೋಣ ಅಂತ. SP ರೋಡ್ನಲ್ಲಿ ನಮ್ಮ ಮಾವನ ಮನೆ ಇದೆ, ಎಲ್ಲ ಅಲ್ಲೇ ಸೇರಿದ್ರು. ಆ ಮನೆ ಒಳಗಡೆ ಯಾರೂ ಇರಲಿಲ್ಲ, ಒಂದು ಮನೆ ನಮ್ಮ ಮಾವರು ಹಂಗೆ ಇಟ್ಟಿದ್ರು, ಅದರಲ್ಲಿ ಎಲ್ಲ ಹುಡುಗರೆಲ್ಲ ಅಲ್ಲೇ ಇದ್ದರು. ಸರಿ ಅಟ್ಯಾಕ್ ಮಾಡಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಜಯರಾಜು ಎಲ್ಲೋ ಹೋದ ಅಂದ್ಬಿಟ್ರು. ಗರೀಬ್ ಆಫೀಸ್ ಅಲ್ಲೇ ಇದ್ದ, ಅಲ್ಲಿದ್ದಾನೆ ಅಂತ ಹೇಳಿದಕ್ಕೋಸ್ಕರ ಬಂದ್ಬಿಟ್ಟೆ ನಾನು. ಅವನು ಎಲ್ಲ ಹೋಗ್ಬಿಟ್ಟ, ಮಧ್ಯಾಹ್ನ ಸಿಕ್ಕಿಲ್ಲ, 3 ಗಂಟೆಗೆ ಆತ ಸಿಕ್ಕಿಲ್ಲ. ನಾನೇನು ಮಾಡಿದೆ, 2 ಹುಡುಗರನ್ನ ಗರೀಬ್ ಆಫೀಸ್ ಮೇಲ್ಗಡೆ ಹಾಕಿದೆ, ಸಣ್ಣ ಹುಡುಗರನ್ನ. ನಮ್ಮ ಜಾತಿ ಹುಡುಗರು ಯಾರಾದರೂ ಇರ್ತಾರಾ, ಇದ್ರೆ ನಮಗೆ ಇಂಟಿಮೇಷನ್ ಕೊಡಬೇಕು. ಇವಾಗ ನಾವು ಹೋಗ್ತೀವಿ, ಅಟ್ಯಾಕ್ ಮಾಡಿದಾಗ ಯಾರೇ ಇರಲಿ ಹೊಡೀರಿ ಅಂತ ಹೇಳಿದ್ದೆ ನಾನು. ಇವಾಗ ನಮ್ಮ ಜಾತಿಯವರು ಇರಲಿ ಯಾರೇ ಇರಲಿ, ಇವಾಗ ನಮ್ಮ ಜಾತಿಯವರೆಲ್ಲ ಅವನಿಗೆ ಕ್ಲೋಸ್ ಇದ್ದರು. ಅವಾಗ ಅವನು ನಮ್ಮ ಪೇಟೆ ಒಳಗೆ ಬೆಳೆದಿರೋದು, ನಮ್ಮ ಜನಾಂಗದವರೆಲ್ಲ ಕ್ಲೋಸ್ ಅವನಿಗೆ. ಅಂದರೆ ಯಾರೇ ಸಿಕ್ಕಲಿ ಹೊಡೀರಿ ಅಂತ ಹೇಳಿದ್ದೆ. ಆದರೆ ನಮ್ಮ ಜಾತಿಯವ್ರಿಗೆ ಏಟ್ ಬೀಳಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ನಾನೇನು ಮಾಡಿದೆ, ನನಗೆ ಇಂಟಿಮೇಷನ್ ಕೊಡ್ರಪ್ಪ ಅಂತ ಅವ್ರಿಗೆ ಹೇಳಿದ್ದೆ. ಸರಿ ಸಂಜೆ 5 ಗಂಟೆಗೆ ಒಂದು ಸಾರಿ ಬಂದಿದ್ರೆ ಹೊಡಿಬೇಕು ಅಂದಾಗ ಹುಡುಗರು ಹೇಳಿದ್ರು, ಅಣ್ಣ ಇಲ್ಲಣ್ಣ ನಿಮ್ಮ ಕೃಷ್ಣ ಬಂದಿದ್ದಾರೆ ಅಲ್ಲಿ, ಇಲ್ಲಣ್ಣ ನಿಮ್ಮ ಮನೋಹರ್ ಅನ್ನೋರು ಇದ್ದಾರೆ ಅಲ್ಲಿ ಅಂದಾಗ ಹಿಂಗೆ 7 ಗಂಟೆವರೆಗೂ ಪೋಸ್ಟ್ಪೋನ್ ಆಗೋಯ್ತು. 7 ಗಂಟೆಗೆ ಏನು ಮಾಡಿದ್ವಿ, 7 ಗಂಟೆಗೆ ಜಯರಾಜು ಇದ್ದಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಆದರೆ ಆ ಹುಡುಗರಿಗೆ ಗೊತ್ತಿಲ್ಲ, ಇನ್ನು 2 ಹುಡುಗರು ಮಾತಾಡ್ತಾ ಇದ್ದವರು ನನ್ನ ಜಾತಿಯವರು ಅಂತ ಗೊತ್ತಿಲ್ಲ ಆತನಿಗೆ, ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾಕೆಂದರೆ ಪೇಟೆ ಒಳಗಿಲ್ಲ. ಒಬ್ಬ ರಾಮಕೃಷ್ಣ ಅಂತ ಕೌನ್ಸಿಲರು ಶಾಂತಿನಗರದಲ್ಲಿದ್ದಾನೆ, ಇನ್ನೊಬ್ಬ ಶಂಕರನಾರಾಯಣ ಅನ್ನೋನು ಶಾಂತಿನಗರದಲ್ಲಿದ್ದಾನೆ. ಇವ್ರನ್ನ ನೋಡಿಲ್ಲ, ಅವರು ಯಾವುದೋ ಅವ್ರ ಮನೆ ಖಾಲಿ ಮಾಡಿಸೋದಕ್ಕೆ ನಡೆಯೋದಕ್ಕೆ ಬಂದವ್ರೆ, ಮಾತಾಡ್ತಾವ್ರೆ, ಇಲ್ಲಿದ್ದಾರೆ. ನಾವೇನು ಮಾಡಿದ್ವಿ, ಲಾಸ್ಟ್ ಮೂಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗಿದ ಕತ್ತಿ ಇತ್ತು. 5 ಜನ ಇದ್ವಿ ನಾವು, 5 ಜನ ಇದ್ವಿ. 5 ಜನದಲ್ಲಿ 5 ಕತ್ತಿ ಇತ್ತು. ನಾನು ಹೇಳಿದ್ದೆ, ನಾನು ಜಯರಾಜಿಗೆ ಹೊಡ್ಕೊಳ್ತೀನಿ, ಕೈಯೋ ಕಾಲ ಕತ್ತರಿ ಸಿಕ್ಬಿಡ್ತೀನಿ ಅಲ್ಲಿ, ನೀವು ಆಫೀಸ್ನಲ್ಲಿರೋರಿಗೆ 7-8 ಜನಕ್ಕೆ ಹೊಡೆದ್ಬಿಡ್ರಿ, ದೊಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ದೊಂಬಿ ಕೇಸ್ ಆಗ್ಬೇಕು ಯಾವಾಗಲೂ, ಒಬ್ಬನ್ನ ಇಷ್ಟು ಜನ ಬಂದು ಹೊಡೆದ್ಬಿಟ್ರು ಅನ್ನೋದಾಗಬಾರ್ದು. ಅದಕ್ಕೆ ಏನು ಮಾಡಿದೆ, ನಾನು ಐಡಿಯಾ ಕೊಟ್ಟೆ ಏನು ಮಾಡಿದೆ, ಜೈ ಭುವನೇಶ್ವರಿ ಅಂತ ಬರಬೇಕು. ಒಬ್ಬ ಹುಡುಗ ಬಂದು ಮಚ್ಕೊಟ್ಟ, ನನಗೆ ಕುರಿ ಕಡಿಯೋ ಮಚ್ಕೊಟ್ಟ. ನನ್ನ ಕತ್ತಿನ ಆ ಹುಡುಗ ಕೇಶವ ಅನ್ನೋನು ಆ ಸಂಜೀವನ್ ಜೊತೆಗೆ ಹೋಗಿದ್ನಲ್ಲ, ಅವನು 2 ಕೈನಲ್ಲಿ ತಗೊಂಡ್ಬಿಟ್ಟ, ಗಬ್ಬರ್ ಸಿಂಗ್ ತರ. ಶೋಲೆ ಫಿಲ್ಮ್ ನಲ್ಲಿ ಗಬ್ಬರ್ ಸಿಂಗ್ ನೋಡಿದಿರಲ್ಲ, 2 ಕೈನಲ್ಲಿ ಅವನು ಗಬ್ಬರ್ ಸಿಂಗ್ ಹಿಡ್ಕೊಂಡಿರ್ತಾನೆ ಕತ್ತಿನ. ಸಂಜೀವ್ ಕುಮಾರ್ನ ಅಟ್ಯಾಕ್ ಮಾಡಿ, ಸಂಜೀವ್ ಕುಮಾರ್ ಏನ್ ಹೇಳಿರ್ತಾನೆ, ಇವನು ಅವನ್ನ ಹಿಡಿಯಕ್ ಹೋದಾಗ ಅವನ ಒಂದೇ ಮಾತು ಹೇಳ್ತಾನೆ, ಅವನು ಬಿಡಿಸ್ಕೊಳಕ್ ನೋಡ್ತಾನೆ, ಈ ಬಲ್ಗೆ ಹಿಂಗ್ ಹಿಡ್ಕೊಂಡ್ ಬಿಡ್ತಾನೆ. ಅವನು ಏ ಹಾತ್ ನೈ ಹೈ ಪಾಸಿ ಕಾ ಪಂದಾ ಹೈ ಅಂತ ಹೇಳಿರ್ತಾನೆ. ಹಾಗೆ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅವನು ಆವತ್ತು ಫಿಲಮ್ನಲ್ಲಿ ಏನು ಹೇಳ್ದ, ಈ ಕೈನಲ್ಲಿ ಎಷ್ಟು ಬಲ ಇತ್ತು ಅಂತಂದ್ರೆ, ನಾನು ಹಿಂಗೆ ಹಿಡಿದು ಈ ಕತ್ತನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟೆ ಅಂತಂದ್ರೆ ಅದನ್ನು ಬಿಡಿಸ್ಕೊಳ್ಳೋಂಥ ಗಂಡೇ ಇರಲಿಲ್ಲ. ಬಿಡಿಸ್ಕೊಂಡವ್ರು 2, ನನ್ನ ಜೀವಮಾನದಲ್ಲಿ ಬಿಡಿಸ್ಕೊಂಡು. ಒಬ್ಬರು ನಮ್ಮ ಗುರುಗಳು TR ಸ್ವಾಮಿ, ಇನ್ನೊಬ್ಬರು ಪೈಲ್ವಾನ್ ಗಣೇಶ್. ಅವರಿಬ್ಬರು ಬಿಡಿಸ್ಕೊಂಡ್ಬಿಟ್ರು, ನನ್ನ ಮಗು ಥರ ಎತ್ಕೊಂಡ್ಬಿಟ್ರು. ಮಿಕ್ದವ್ರು ಯಾವ ಮಿಲ್ಟ್ರಿ ಅವನ ಕೈನಲ್ಲೂ ಆಗಲಿಲ್ಲ, ಅಂತ ಬಲಗಾರ ನಾನು. ಅದಕ್ಕೆ ಅವನೇನು ಹೇಳ್ತಾನೆ, 2 ಮಚ್ಚಿಟ್ಕೊಂಡ್ಬಿಟ್ಟು, ಉಸ್ ದಿನ್ ಕ್ಯಾ ಕಹಾತೆ ಠಾಕೂರ್, ये हाथ नहीं है फांसी का पंदा है, वो हाथ मुझे दे दो ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ 2 ಕತ್ತಿ ಎತ್ಕೊಂಡ್ ಬಂದ್ಬಿಟ್ಟ. ಎದಕ್ಕೆ ಬಂದ, ನಾನು ಮಚ್ಚಿ ಎತ್ಕೊಂಡ್ ಬಂದೆ. ನಾವು ಅಲ್ಲಿಂದ ಹಿಂಗೆ ಬಂದ್ವಿ, ಈ ದೇವಸ್ಥಾನದ ಹಿಂಭಾಗದ ರಸ್ತೆಗೆ ಹಿಂಗೆ ಬಂದ್ವಿ. ನೋಡ್ತೀನಿ ಜಯರಾಜು ಎದುರುಗಡೆನೆ ಇದ್ದಾನೆ, ಇಲ್ಲೇ ಇದ್ದಾನೆ, ಈ ಕಡೆನೆ ನೋಡ್ತಾ ಇದ್ದಾನೆ, ಸೌತೆ ನೋಡ್ತಾ ಇದ್ದಾನೆ, ನಾರ್ತ್ ಕಡೆನೆ ಬೇನಿದೆ, ಮೇನ್ ರೋಡ್ ನಲ್ಲಿ ಇದ್ದಾನೆ. ಅವನಿಂದ ನಮ್ಮ ಜಾತಿ ಹುಡುಗರು 2 ಇದ್ದಾರೆ, ನನ್ನ ಕ್ಲಾಸ್ಮೇಟ್ಗಳು. ಅವರು ಯುನೈಟೆಡ್ ಮಿಷನ್ ಒಬ್ಬ ಡಾಕ್ಟರ್ ಆದ, ಇನ್ನೊಬ್ಬ ಕೌನ್ಸಿಲರ್ ಆದ. 2 ನನ್ನ ಕ್ಲಾಸ್ಮೇಟ್ಸು ಅವನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಗಿರ್ಬೇಡ ಹೇಳಿ ನೀವೇ. 100 ಮೀಟರ್ಸ್ ಸ್ಪ್ರಿಂಟ್ ನಾನು ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಬ್ಬ ಪೈಲ್ವಾನು ರೆಸ್ಲರು ಓಡೋದಿಕ್ಕೆ ಆಗೋದಿಲ್ಲ. ನನ್ನ ತೊಡೆಗಳು ಆಂಜನೇಯ ನೋಡಿ, ಅಲ್ಲಿದೆ ಫೋಟೋ ಇದೆ ನೋಡಿ, ಆ ತೊಡೆಗಳು ಆಗಿದೆ ನೋಡಿ ಆ ಫೋಟೋ ಒಳಗಡೆ. ಒಬ್ಬ ರೆಸ್ಲರ್ ಓಡೋಕೆ ಆಗಕ್ಕಿಲ್ಲ, ಆದರೆ ಇಡೀ ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಾನು 100 ಮೀಟರ್ಸ್ನಲ್ಲಿ. ಹುಡುಗರನ್ನ ಎಲ್ಲರನ್ನು ಬಿಟ್ಬಿಟ್ಟು ಓಡಿದೆ. ಯಾಕೆ, ಅವನೇನಾದ್ರು ಎಸ್ಕೇಪ್ ಆಗ್ಬಿಟ್ರೆ ನಾನು ಹಂಗೆ ಉಳ್ಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹೋಗಿದ್ದೆ ಒಂದೇ ಒಂದು ಲೆಫ್ಟ್ ಶಾಟ್ನಲ್ಲಿ ನಮ್ಮ 2 ಹುಡುಗರಿಗೆ ಹೊಡೆದೆ. ಅವರಿಗೆ ಅವರೆಲ್ಲ ದೊಡ್ಡ ಒಳ್ಳೆ ಸಖತ್ತಿದ್ದಾರೆ, ಎಲ್ಲ ಒಂದು 70-80 kg ಇರೋರ್ನೆ.
ಇಬ್ಬರನ್ನ ಒಂದೇಟ್ಗೆ ಹೊಡೆದು ಜಯರಾಜ್ಗೆ ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು ಅಂತ ಹೇಳಿ ಹೊಡೆದೆ. ಇವ್ರನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲಾರು ಬಿಟ್ಬಿಟ್ಟು ರನ್ ಮಾಡಿದೆ, ಒಬ್ಬನೇ ಫಸ್ಟ್ ಕಾಲ್ ಹೊಡೆದೆ, ಓಡಬಾರ್ದು. ಅವನು ಹೊಡೆದಿದ ತಕ್ಷಣನೇ ಅವನು ಅಷ್ಟು ಘಟ, ಅಯ್ಯೋ ಗೋಪಿ 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 ಬೇಡ ಗೋಪಿ ಅಂತ ಹತ್ಕೊಂತಾನೆ, ಕೇಳ್ಕೊಳ್ತಾನೆ. ಜಯರಾಜು ಆಳ್ತಾನೆ ಹೆಂಗ್ ಸತ್ತಂಗೆ. ಒಂದೇ ಏಟು ಹೊಡೆದಿದ್ದು, ಕಾಲ್ ಹೊಡೆದಿದ್ದು ಫಸ್ಟು ಮಚ್ಚಿನಲ್ಲಿ ಕಾಲ್ ಹೊಡೆದೆ, ಓಡಬಾರ್ದು ಅಂತ. ಅಷ್ಟಲ್ಲಿ ಈ ನನ್ನ ಮಗ ಬಂದಿದ್ದೆ, ನಾನು ಅಲ್ಲೆಲ್ಲ ಹೊಡೀರೋ ಅಂತಂದ್ರೆ ಇವನು ಬಂದಿದ್ದೆ ಜಯರಾಜಿಗೆ ಕತ್ತಿ ಒಳಗೆ ಹೊಡೆದ್ಬಿಟ್ಟವನೆ. ಇವರೆಲ್ಲ ಕುಡಿತಾರೆ ನನ್ನ ಹುಡುಗರು ಅನ್ನೋದು ಗೊತ್ತಿಲ್ಲ, ಆ ಹುಡುಗ ಕುಡಿತಾನೆ ಅಂತ ನನಗೆ ಗೊತ್ತಿಲ್ಲ. ಕುಡಿಗಾರ ನನ್ನ ಮಕ್ಕಳು ಬಂದಿದ್ದೆ, ಹೊಡೆದ್ಬಿಟ್ಟವನೆ. ಇದೇನಾಗಿದೆ, ಮುಂದ್ಗಡೆ ಕೂದಲು ಮಾತ್ರ ಹೋಗ್ಬಿಟ್ಟಿದ್ದೆ ಮೇಲ್ಗಡೆಗೆ, ತಲೆಗೆ ಹೋಗಿಲ್ಲ. ತಲೆಗೆ ಹೊಡೆದಿರೋದು ಏಟು ಅವನು, ಬರೀ ಕೂದಲು ಮಾತ್ರ ಇಷ್ಟು ಚರ್ಮ ಸಮೇತ ಹೋಗ್ಬಿಟ್ಟೈತೆ. ಅವನೇನ್ ಮಾಡ್ಬಿಟ್ಟ, ಹಿಡ್ಕೊಂಡ್ಬಿಟ್ಟವನೆ ಗಟ್ಟಿಯಾಗಿ. ಯಾರು ಇವನ್ ಕತ್ತಿನ ಹಿಡ್ಕೊಂಡ್ಬಿಟ್ಟವನ, ಸಿನಿಮಾ ಒಳಗೆ ಹಿಡ್ಕೊಂಡಿದ್ದಾನ್ರೆ ಕತ್ತಿ ಜಯರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವನ್ ಮೇಲ್ಗಡೆ ಹೊಡೆದ್ಬಿಟ್ಟವನ. ಅವನು ನನಗೂ ಹೊಡೆದ್ಬಿಟ್ಟವನೆ ಒಂದೇಟು. ನೋಡಿ ಇಲ್ಲಿ ಕೈ ಕಟ್ಟಾಗ್ಬಿಟ್ಟೈತೆ ನನಗೆ, ನಮ್ಮ ಹುಡುಗ ನನಗೆ ಹೊಡೆದ್ಬಿಟ್ಟವನೆ. ಇಲ್ಲಿದೆ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿ ರಕ್ತ ಬರ್ತಾ ನನಗೆ ಗೊತ್ತೇ ಇಲ್ಲ. ಇದು ನಾನೇನ್ ಮಾಡಿದೆ, ಟೆನ್ಷನ್ ಅಲ್ಲಿ ಹೊಡೆದೆ. ಅವನೇನ್ ಮಾಡ್ಬಿಟ್ಟ, ಹೊಡೆದು ಇವನ್ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ ಜಯರಾಜು. ಕತ್ತಿನ ಚೂಪಾಗಿರೋ ಕತ್ತಿನ ಎರಡೂ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಡ್ತು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಡ್ತು. ಹೆಂಗ್ ಕೊಟ್ಟಾಯ್ತು ಅಂತಂದ್ರೆ ಬಿಳೆ ರಕ್ತ ಕಣ ಕಾಣಿಸ್ತು. ಆ ಟೈಮ್ನಲ್ಲೂ ಹೊಡೆದಾಗ ಬಿಳೆ ರಕ್ತ ಕಣಗಳು ಯಾವಾಗ ಕಾಣಿಸ್ತು, ನರ ಕಟ್ಟಾಯ್ತು ಅನ್ಕೊಂಡೆ. ಅವನಿಗೆ ಎಳೆಯೋಕ್ಕಾಗಿಲ್ಲ, ಎಳ್ಕೊಂಡು ಹೋಗಿ ಅದೇ ಗರೀಬ್ ಆಫೀಸ್ ಮುಂದ್ಗಡೆ ಲೇಟೆಸ್ಟ್ ಶೇವಿಂಗ್ ಸೆಲೂನ್ ಇತ್ತು, ಅಲ್ಲಿ ಬಿದ್ದೋದ ಅವನು. ಅಲ್ಲಿ ನಿಂತ್ಕೊಂಡಿದ್ದ, ಏನ್ ಮಾಡಿದ್ರು ಕತ್ತಿ ಬಿಡಕ್ಕಿಲ್ಲ ಅಂತಾನೆ. ವಾಡ್ದು ಕೈ ಮೇಲೆ ಹೊಡೆದು ಕತ್ತಿನ ಬಿಡಿಸಿಸ್ದೆ. ಬಸ್ನಲ್ಲಿ ಹೊಡೆದೆ ಅವನ್ಗೆ. ಕತ್ತಿ ಇಟ್ಕೊಂಡ್ಬಿಡೋನಲ್ಲ, ಬಿಡ್ತಾನೆ ಇಲ್ವಲ್ಲ, ಅವ್ನೆಲ್ಲಿ ಹೊಡಿಯೋದು, ಇವನ್ ಬೇರೆ ಅಡ್ಡ ಇರ್ತಾನೆ, ಹೆಂಗ್ ಹೊಡಿಯೋದು. ಕೊನೆಗೆ ಹೊಡೆದು ಕೈಗೆ 4-5 ಏಟ್ ಹಾಕ್ಕೊಂಡು ಬಿಟ್ಬಿಟ್ಟ. ಅವನ್ಗೆ ಹೊಡೆದು ಓಡಿಸ್ದೆ. ಹೋಗೋ ಬೋಳಿ ಮಗನ ಅಂದ್ರೆ ಅವ್ರು ಹೋಗೋ ಅಷ್ಟಲ್ಲಿ ರೋಲಿಂಗ್ ಶಟರ್ ಹೇಳ್ಕೊಂಡ್ಬಿಟ್ರು. ಅವರು ಒಳಗಡೆ ಇದ್ದವರೆಲ್ಲ ರೋಲಿಂಗ್ ಶಟರ್ ಹೇಳ್ಕೊಂಡ್ಬಿಟ್ರು ಆಫೀಸ್ ನಲ್ಲಿ ಇದ್ದವರು. ಇವ್ರು ಯಾರಿಗೂ ಹೊಡಿಯಕ್ಕೆ ಆಗ್ಲಿಲ್ಲ. ರಕ್ತ ಏನ್ ಮೈಯೆಲ್ಲ ಆಗಿರ್ಲಿಲ್ಲ, ಬರೀ ಕೈಗೆ ತಾನೇ ಹೊಡೆದಿರೋದು. ಮಚ್ಚಿನಲ್ಲಿ ಕೈ ಹೊಡೆದಿದ್ದೀನಿ, ಕಾಲು ಹೊಡೆದಿದ್ದೀನಿ, ಬಿಡಿಸಿದ್ದೀನಿ. ಇವನೇನ್ ಮಾಡ್ಬಿಟ್ಟ, ಯಾವಾಗ ಕೈ ಕಾಲು ನರ ಕಟ್ಟಾಗೋಗ್ಬಿಡ್ತು, ನಮಾಜ್ ಮಾಡ್ತಾರಲ್ಲ ಆ ತರ ಬಿದ್ಬಿಟ್ಟ. ಈ ಮೊಣಕಾಲ್ನಲ್ಲಿ ಹಿಂಗಿದ್ದ ಅಷ್ಟೇ. ಏನ್ ಮಾಡ್ಬೇಕು ಅಂತ ಕೇಳಿದೆ, ಬಲ ಎಲ್ಲ ಬಿಟ್ಟು ಹೊಡೆದೆ. ಎಲ್ಲಿಗೆ, ಈ ಕೈಗೆ. ಗೋಡೆಗೆ ಹೊಡೆದ್ರೆ ಹಾಕಿರೋ ಚೆಂಡೆ ಹೆಂಗ್ ವಾಪಸ್ ಬರ್ತೈತೆ ಹಂಗ್ ಬರ್ತಾ ಐತೆ. ನನ್ಗೆ ಹೊಡಿಯೋ ಟೆಕ್ನಿಕೇ ಗೊತ್ತಿಲ್ಲ. ಜೀವಮಾನದಲ್ಲಿ ಮಚ್ಚಿನಲ್ಲಿ ಹೊಡಿದ್ರೆ ನನ್ಗೆ ಟೆಕ್ನಿಕ್ ಗೊತ್ತಿಲ್ಲ, ಬಲ ಎಲ್ಲ ಬಿಟ್ಟು ಹೊಡಿತೀನಿ, ಇಲ್ಲಿ ಕಟ್ ಆಗ್ತೈತೆ, ರಕ್ತ ಬರ್ತೈತೆ. ಒಂದು ಯೋಚನೆ ಮಾಡಿ, ನೀವು ಎಷ್ಟೋ ಟಿವಿಗಳು ನೋಡಿರ್ತೀರಾ, ಸೀನ್ಗಳು ನೋಡ್ತೀರಾ, ಮರ್ಡರ್ ಸೀನ್ಗಳು ನೋಡಿರ್ತೀರಾ. ಅರ್ಧ ನಿಮಿಷ ಮರ್ಡರ್ ಆಗಿರಕ್ಕಿಲ್ಲ, ಬರ್ಕೊಡ್ತೀನಿ ಹೋಗಿ. ನೀವು ಯಾವನೇ ಬಂದು ಮರ್ಡರ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಟಿವಿಗಳನ್ನೆಲ್ಲ ಎಷ್ಟೋ ಸಾರಿ ನೋಡಿ, ನಾಟ್ ಇವನ್ ಹಾಫ್ ಎ ಮಿನಿಟ್ ಹೊಡೆದಿರಕ್ಕಿಲ್ಲ. ಅವರು ಬರ್ತಾರೆ, ರಪ್ ಅಂತ ಹೊಡಿತಾರೆ, ಅರ್ಧ ನಿಮಿಷದಲ್ಲಿ ಜಾಗ ಖಾಲಿ ಮಾಡಿರ್ತಾರೆ. 5 ನಿಮಿಷ ಹೊಡೆದಿದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದೇಟ್ ಹೊಡಿಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ. ಒಂದೇಟ್ ಹೊಡಿಯೋದು, ಬಲ ಎಲ್ಲ ಬಿಟ್ಟು ಹೊಡಿಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ ಎಲ್ಲ ಅಲ್ಲ ರೋಡ್ ಬ್ಲಾಕ್, ಫುಲ್ ರೋಡ್ ಬ್ಲಾಕ್, ಅಲ್ಲಿ ಇಲ್ಲಿ ಎಲ್ಲ. ಇವನ್ ಸಿಕ್ಕಾಗಿದ್ದಾನೆ, ಹೊಡಿತಾ ಇದ್ದೀನಿ. ಎದುರುಗಡೆ ಆ ಶೇವಿಂಗ್ ಸೆಲೂನ್ ಅವನು ಹುಡುಗ ನಡುಗ್ತಾವನೆ, ಹಿಂಗೆ ಅವನ್ನ ನೋಡ್ತಾ ಇದ್ದೀನಿ, ನಡುಗ್ತಾವನೆ, ಹೊಡಿತಾ ಇದ್ದೀನಿ. ಯೋಚನೆ ಮಾಡಿ ಹೊಡ್ತೀನಿ, ಯಾಕೆ ಒಂದ್ ಕೈ ಕತ್ತರ್ಸಕ್ಕಾಗಿಲ್ಲ ನನ್ನ ಕೈನಲ್ಲಿ. ಎಲ್ಲಿ ಎಲ್ಲ ರೋಲಿಂಗ್ ಸೆಟ್ ಹೇಳ್ಕೊಂಡ್ಬಿಟ್ರಲ್ಲ ಒಳಗಡೆ ಇದ್ದವರೆಲ್ಲ. ಒಂದು ಅಟ್ಯಾಕ್ ಮಾಡಿದಾಗ ಓಡೋಗ್ಬಿಡ್ತಾರ್ರಿ ಎಲ್ಲಾರು. ನೀವು 100 ಜನನ ಸಾಕಿರಿ, ಓಡೋಗ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ. ಮೊನ್ನೆನೂ ನೀವು ನೋಡ್ಬೇಕಾಗಿತ್ತಲ್ಲ, UP ಒಳಗಡೆ ಅವನ್ನ ಹೊಡೆದಾಕಿದ್ರಲ್ಲ, ಹೆಂಗ್ ಹೊಡೆದಾಕ್ಬಿಡ್ತಾರೆ ಅವರು, ಎಲ್ಲ ಓಡೋಗ್ಬಿಡ್ತಾರೆ ಬಿಟ್ಬಿಟ್ಟು. ನಾವು ಹೊಡಿತೀನಿ ಅಂದಾಗ ನಮ್ಮಿಂದ ಯಾರು ಇರಕ್ಕಿಲ್ಲ. ನನ್ಗೆ ಹೊಡಿಯೋವಾಗ್ಲೂ ಅಷ್ಟೇ, ನನ್ನ ಹುಡುಗರು ಬಿಟ್ಟು ಹೊಡೋಗ್ಬಿಟ್ರು. ಸುಸ್ತಾಗಿ ಹೋಗ್ಬಿಟ್ಟು ಹಾಗೇ ಬಿದ್ದೋಗ್ಬಿಟ್ಟ. ಈ ತೊಡೆಗೆ ಒಂದು 20-25 ಏಟು ಹೊಡೆದಿದ್ದೀನಿ. ಅವ್ನು ಹಿಂಗೆ ಕುಂತಿದ್ನಲ್ಲ, ಇಲ್ಲಿ ಹೊಡೆದಿದ್ದೀನಿ. ಇಷ್ಟೇಟು ನಾನು ಕತ್ಗಾಕ್ಬೋದಾಗಿತ್ತು. ನಾನು ಹೆಂಗ್ ಹೊಡೆದಿದ್ರು, ಕತ್ತಿಗೆ ಹೊಡೆದಿದ್ರೆ, ಇಷ್ಟು ಡ್ಯಾಮೇಜ್ ಕತ್ಗಾಗಿದ್ದಿದ್ರೆ 2 ನರ ಕಟ್ಟಾಕ್ಬಿಟ್ರೆ ನನ್ನ ಜೀವಮಾನ ಪೂರ್ತಿ ಅಲ್ಲೇ ಹೋಗ್ಬಿಡ್ತೈತೆ ಪ್ರಾಣ. ನಮ್ಗಿರೋದೇ 2 ನರಗಳಲ್ಲಿ ಇರೋದು ಕಂಪ್ಲೀಟ್ ಆಗಿ. ಗೊತ್ತಿದೆ ರೀ, ನಾನು ಪ್ರಾಣ ತೆಗಿಬಾರ್ದಲ್ಲ ಅವ್ನಿಗೆ. ರೀ ಪ್ರಾಣ ತೆಗಿಬೇಕಂದ್ರೆ ಕತ್ತೆ ಕತ್ತರಿಸ್ಬಿಡ್ತಾ ಇದ್ದೆ ನಾನು. ಇಷ್ಟೇಟ್ ಯಾಕೆ ಹೊಡಿಬೇಕಾಗಿತ್ತು. ನಾನು ಆತನ ಅಟ್ಯಾಕ್ ಮಾಡ್ಬೇಕಾದ್ರೆ ನನಗೆ 5 ವರ್ಷದ ಹೆಣ್ಮಗಳಿದ್ದಾಳೆ. 75 ಮದುವೆ ಆಗಿರೋದು, 76. ಅವನಿಗೂ 5 ವರ್ಷದ ಹೆಣ್ಮಗು ಇದೆ. ಅವನ್ನ ನಂಬಿ ಬೇರೆ ಜಾತಿ ಹೆಣ್ಣು ಲವ್ ಮಾಡಿ ಬಂದಿದ್ದಾಳೆ. ಯಾರೋ ಬಾಂಬೆ ಅವಳು, ದೊಡ್ಡ ಕೋಟ್ಯಾಧೀಶ್ವರಿ ಅವಳು ಬಂದು ಇಲ್ಲಿ ಓದಕ್ ಬಂದಿರೋಳು. ಇವನ್ ಹ್ಯಾಂಡ್ಸಮ್ ಫಿಗರ್ ನೋಡಿ ಇವನಿಗೆ ಬಿದ್ಬಿಟ್ಲವಳು. ಅವ್ರ ಲೈಫ್ ಎಲ್ಲ ನೋಡ್ಬೇಕಲ್ರಿ. ನಾನು ಇವನ್ನ ಹೊಡೆದಾಕ್ಬಿಟ್ರೆ ಅವ್ರ ಲೈಫ್ ಏನಾಗ್ತೈತೆ ಅನ್ನೋದು ಯೋಚನೆ ಮಾಡ್ತೀನಿ. ನಾನು ಯಾವಾಗಲೂ ಅವ್ರ ಪೊಸಿಷನಲ್ಲಿದ್ದರೆ ಏನಾಗ್ತೈತೆ ಹಂಗೆ ಯೋಚನೆ ಮಾಡಿ ಅವ್ನ ಪ್ರಾಣ ತೆಗಿಬಾರ್ದು, ಹೊಡೆದು ಬಿಟ್ಬಿಡೋಣ, ಒಂದು ಕೈಯ ಕಾಲ ತೆಗೆದು ಬಿಡೋಣ ಅಂತ ನೋಡಿದೆ. ನನಗೆ ಅಡಕಸ್ಪಿ, ನನಗೆ ಗೊತ್ತಿಲ್ಲ, ಟೆಕ್ನಿಕ್ ಗೊತ್ತಿಲ್ಲ. ಜೀವಮಾನದಲ್ಲಿ ಎಂದೂ ನಾನು ಬ್ಲೇಡು, ರೇಸರು ಯೂಸ್ ಮಾಡಿದವನೇ, ಮಚ್ಚು ಯೂಸ್ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು. ನನಗೆ ಹೊಡೆಯೋ ಟೆಕ್ನಿಕ್ ಗೊತ್ತಿಲ್ಲ. ಆಯಿತು, ಇಷ್ಟೆಲ್ಲ ಹೊಡೆದ್ಮೇಲೆ ಅವನು ಅನ್ಕಾನ್ಷಿಯಸ್ ಆಗಿ ಬಿದ್ದೋಗ್ಬಿಟ್ಟ. ರಕ್ತ ಬೇಜಾನ್ ಹೋಗ್ಬಿಡ್ತು, ಬಿದ್ದೋಗ್ಬಿಟ್ಟ. ತೇರಿಕೆ ಅಂತ ಹೋದ್ವಿ. ಹುಡುಗರಿಗೆ ಹೇಳಿದ್ದೆ ಮೊದಲೇ, ಎಲ್ಲ ಎಸ್ಕೇಪ್ ಆಗ್ಬಿಡ್ರಿ, ಅಲ್ಲೊಂದು ಗೋಣಿ ಚೀಲ ಇಟ್ಟಿದ್ದೆ, ಗೋಣಿ ಚೀಲದಲ್ಲಿ ಆ 5 ಕತ್ತಿಗಳು ಇಟ್ಬಿಡ್ರಿ ಅಂತ. 5 ಜನ ಅಷ್ಟೇ, ನಮ್ಮಲ್ಲಿ 5 ಜನ ಹುಡುಗರು. ಆ ಕೇಶವ ಅನ್ನೋನ್ನ ಹಿಂದ್ಗಡೆ ತಗೊಂಡು ಮೋಟ್ರ್ ಬೈಕ್ನಲ್ಲಿ ನಾನೇನು ಮಾಡಿದೆ, ಜಾಗ ಖಾಲಿ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಇಲ್ಲಿಂದ ಹೋಗಿ ಚನ್ನಸಂದ್ರ ಅಂತ ಇದೆ, ಹೊಡಿಬೇಕು ಏನು ಆಗೋದು, ಮುಂದೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ ಅಟ್ಯಾಕ್ ಮಾಡಿದ್ವಿ. ಬಿಟ್ವಿ. ಅಲ್ಲಿ ಹೋದ್ವಿ. ಅವ್ರಿಗೆ ಹೋದೆ,
ಆ ಯಜಮಾನರು ಮಚ್ಚು ಅಲ್ಲಿಂದ ಬಂದಿದೆ ಅಂತ ಹೇಳಿದ್ದ. ಹುಡುಗ ತಂದು ಕೊಟ್ಟು ನನ್ನ ಶಿಷ್ಯ, ಅಣ್ಣ ನೋಡಿ ಚಂದ್ರದಿಂದ ಬಂದಿದೆ ಅಂತ ಹೇಳಿದ್ದ. ಆ ಮನೆಗೆ ಹೋದೆ, ಆ ಮುದುಕಪ್ಪನಿಗೆ ಹೇಳಿದೆ, ಎಂಥ ಮಚ್ಚನ ಕೊಟ್ಟಿದ್ದೀರಾ ನೀವು, ಹಾಂ ನನಗೆ ಒಂದು ಕೈ ಕತ್ತರಿಸೋಕ್ಕಾಗಲಿಲ್ಲ, ಒಂದು ಕಾಲು ಕತ್ತರಿಸೋಕ್ಕಾಗಿಲ್ಲ ಅಂದೆ ಅವರಿಗೆ. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಅಂದಾಗ ಅವರು ಹೇಗಪ್ಪ ಹೊಡೆದೆ ಅಂದರು. ತೋರಿಸ್ದೆ ಹಿಂಗೆ ಹೊಡೆದೆ ಅಂತ. ಅವ್ರು ಅಂದರು, ನಿನ್ನಂಥ ಅಡಕಸ್ಪಿನ ನಾನು ನೋಡೇ ಇಲ್ಲ ಅಂತಂದ್ರು. ಅಲ್ಲಪ್ಪ ಕುರಿ ಕಡಿಯೋದು ನೋಡಿದ್ಯಾ ಅಂತ ಕೇಳಿದ್ರು ನನಗೆ. ಇಲ್ಲ ನಾನು ಯಾವತ್ತೂ ನೋಡಿಲ್ಲ, ನಾನು ಪ್ರಾಣಿ ಹಿಂಸೆನೇ ಮಾಡೋಕ್ಕಿಲ್ಲ, ನಾನು ಮಾಂಸನೇ ತಿನ್ನೋಕ್ಕಿಲ್ಲ, ನಾನು ಆ ಥರದವನು ಅಂದೆ. ಅದಕ್ಕೆ ಅವ್ರು ಎತ್ಕೊಂಡು, ನೋಡು ಕುರಿನ ಕೂಡ ಹಿಂಗೆ ಕತ್ತರಿಸಲ್ಲ, ಕ್ರಾಸ್ ಮಾಡಿ ಕತ್ತರಿಸ್ತಾರೆ. ಹಿಂಗೆ ಕತ್ತರಿಸಿದ್ರೆ ಕ್ರಾಸಾಗಿ ಹೋಗ್ಬೇಕು, ಕುರಿನ ಹಿಂಗೆ ನೇರವಾಗಿ ಹೊಡಿಯೋಕ್ಕಾಗಿಲ್ಲ. ನಿನ್ನ ಬಲಕ್ಕೆ ನೀನು ಒಂದೇಟು ಹೊಡೆದು ಕ್ರಾಸ್ ಮಾಡಿ ಹೊಡೆದಿದ್ರೆ ಒಂದೇಟಿಗೆ ಒಂದು ಕೈ ಹೋಗೋದು ಅಂದರು. ಅಯ್ಯಯ್ಯೋ, ನನ್ಗೆ ಆ ಟೆಕ್ನಿಕ್ಕೆ ಗೊತ್ತಿಲ್ವೇ ಅಂದ್ಕೊಂಡೆ. ಆವಾಗ ಅಲ್ಲಿ ಆ ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನೊಬ್ಬನೇ ಹೊಡೆದಿರೋದು, ಮಿಕ್ತವ್ರು ಯಾರು ಹೊಡೆದೇ ಇಲ್ಲ. ಎಲ್ಲ ಕತ್ತಿಗಳಲ್ಲಿ ರಕ್ತನೇ ಇಲ್ಲ. ನನ್ನ ಮುಚ್ಚು ಒಣಗೋಗ್ಬಿಟ್ಟೈತೆ, ಇಲ್ಲಿಂದ ಅಲ್ಲಿ ಹೋಗೋಷ್ಟಲ್ಲೇ ರಕ್ತ ಎಲ್ಲಿಂದ ಬರ್ತಾ ಐತೆ ಅದು ನೋಡಿದ್ರೆ ನನ್ನ ಕೈಯಿಂದ ತೊಟ್ಟಿಕ್ತಾ ಇತ್ತು. ವಾಚು ರೈಟ್ ಹ್ಯಾಂಡಲ್ಲಿ ಕಟ್ಟಿದೆ, ವಾಚ್ ಬಿದ್ದು ಇಲ್ಲಿಂದ ಇಲ್ಲಿ ಕಟ್ಟಾಗಿದೆ. ಆಮೇಲೆ ಅಲ್ಲೇ ತಗೊಂಡು ಬಟ್ಟೆ ಕಟ್ಟಿ ಸೀದಾ ಹೊಸಕೋಟೆಗೆ ಹೋಗಿ ಅಲ್ಲಿ ನಮ್ಮ ಬ್ರದರ್ಗೆ, ನನಗೂ ನಮ್ಮ ಅಣ್ಣನಿಗೂ ಆಗಕ್ಕಿಲ್ಲ ಅಂತೇಳು, ಜೈರಾಜಿಗೆ ಹಿಂಗೆ ಹೊಡೆದಾಕ್ಬಿಟ್ಟು ಬಂದಿದ್ದೀನಿ, ಯಾರೋ ಪೊಲೀಸ್ ಬಂದೇ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ತೋಟಕ್ಕೆ ಹೋಗಿ, ತೋಟದಲ್ಲಿ ಹುಡುಗನಿಗೆ, ನಮ್ಮಣ್ಣ ಬೆಂಗಳೂರಿಗೆ ಹೋಗಿ 5 ದಿವಸ ಆಯಿತು, ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ, ಪೊಲೀಸ್ ಬಂದೇ ಬರ್ತಾರೆ ಅಂತ ಗೊತ್ತು ನನಗೆ, ಈಗ ಬಿಡೋದಿಲ್ಲ ಅವರು, ಇಂಥ ವ್ಯಕ್ತಿ ಮೇಲೆ ಕೈ ಇಟ್ಟ ಮೇಲೆ ಬಿಡ್ತಾರ, ಅವ್ರಿಗೆ ಅಲ್ಲೆಲ್ಲ ಕೊಟ್ಬಿಟ್ಟು PWD ಕ್ವಾರ್ಟರ್ಸಲ್ಲಿ ನನ್ನ ಫ್ರೆಂಡ್ ಇದ್ರು, ಅಲ್ಲೋಗಿ ಮಲಗಿಬಿಟ್ಟೆ. ಅಲ್ಲೋದೆ, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ, ಸರಿ ಬ್ಯಾಂಡೇಜ್ ಎಲ್ಲ ಮಾಡಿಸ್ಕೊಂಡೆ. ರಾತ್ರಿನೇ ಇಲ್ಲಿಂದ ಹೋದಾಗ ನಮ್ಮ ಹೊಸಕೋಟೆ ಒಳಗೆ ಹೋಗಿ ಅಲ್ಲೇನೇನು ಹೇಳ್ಬಿಟ್ಟು ಹೊಸಕೋಟೆ ಒಳಗೆ ಮಲ್ಬಿಟ್ಟೆ. 9-10 ಗಂಟೆ ಅವ್ರ ಮನೆಯೊಳಗೆ ಮಾತಾಡಿದ್ವಿ. ಅಲ್ಲಿಂದ ಅಲ್ಲೋದು ಎಷ್ಟು, ಅಲ್ಲಿಂದ ನಮ್ಮೂರಿಗೆ ಒಂದು 10-12 ಕಿಲೋಮೀಟ್ರ್. ಮೋಟ್ರ್ ಬೈಕು, ಜಾವಾ ಗಾಡಿ ನಂದು, ಜಾವಾ ಒಳಗೆ ಕಿಂಗು ನಾನು. ಹೋಗ್ಬಿಟ್ಟು ಎಲ್ಲ ಆಯಿತು. ಅಷ್ಟರಲ್ಲಿ ಅರ್ಸುಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪೊಲೀಸ್ನವರೆಲ್ಲ ಸೇರಿ ಮಾಡಿದ್ದಾರೆ ಅಂತ ಸ್ಟೇಷನ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು, ಪೊಲೀಸ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು. ಪೊಲೀಸವ್ರು ಬರ್ದೇ ಬರ್ತಾರ, ಸೀದಾ ಬಂದರು. ಅವ್ರು ಹಿಡ್ದಿದ್ದು ಯಾರನ್ನ ಗೊತ್ತಾ? ಫಸ್ಟು ಅವನ್ನೇ ಹಿಡಿದ್ರು. ಯಾರನ್ನ? ಕುಟ್ಟಿ ತಮ್ಮನ್ನ ಹಿಡಿದ್ರು. ಯಾಕೆಂದ್ರೆ ಮೊದಲು ಇಲ್ಲಿ ಗಲಾಟೆ ಮಾಡಿದ್ರಲ್ಲ, ಅದು FIR ಆಗ್ಬಿಟ್ಟಿತ್ತು ಅವ್ರ ಮೇಲೆ. ಅದಕ್ಕೆ ಅವ್ರನ್ನೇ ಹಿಡ್ಕೊಂಡ್ಬಂದು ಒಳಗಡೆ ಹಾಕೊಂಡ್ಬಿಟ್ರು. ಅವರು ಅವನ್ನೇ ಕರ್ಕೊಂಡ್ಬಂದ್ರು. ಗೋಪಿ ಮನೆ ತೋರಿಸ್ಬಾಪ ಅಂತ ಹೊಸಕೋಟೆಗೆ ಬಂದರು. ಅವನಿಗೆ ಗೋಪಿ ಮನೆ ಗೊತ್ತಿಲ್ವಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿಂದ ಪೊಲೀಸ್ನವ್ರನ್ನ ಕರ್ಕೊಂಡು ಮನೆ ಹತ್ರ ಹೋದ್ರು. ಇಲ್ಲ, ಅವರು 5 ದಿವಸ ಆಯ್ತು ಹೋಗಿ, ಮನೆಗೆ ಬಂದಿಲ್ಲ, ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರ ಮಾವನ ಮನೆಯೊಳಗೆ ಅಂದ್ಬಿಟ್ರು. ಅವ್ರ ತೋಟ ಎಲ್ಲೈತೆ, ಪೊಲೀಸ್ ಕರ್ಕೊಂಡು ತೋಟಕ್ಕೆ ಹೋದ್ರು. ತೋಟದಲ್ಲಿ ಹೋಗಿ ಪೊಲೀಸ್ನವ್ರು ಎಂತ ಡ್ರಾಮಾ ಆಡ್ತಾರೆ ಅಂತಂದ್ರೆ, ಅಲ್ಲಿ ಹುಡುಗನ್ಗೆ, ನಿಮ್ಮ ಅಣ್ಣ ನಮ್ಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರು, ತೆಗೆಯಪ್ಪ, ಅಲ್ಲಿ 3 ಮನೆ ಇದೆ, ಒಂದು ಮಿಷಿನ್ ಮನೆ, ಒಂದು ಈ ಮನೆ, ವಟಾರ ಎಲ್ಲ ಐತೆ, ಎಲ್ಲ ಮನೇನು ಬೀಗ ತೆಗ್ಸೋರೆ. ಇಲ್ಲ, ತೆಗಿಯೋ ಮಗ, ಬೀಗ ತೆಗಿಯೋ ನೋಡ. ಇಲ್ಲ, ಸೀದಾ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಏನು ನಮ್ಮ ಮಾವನ ಮನೆ ತಗೋಬೇಕಂದ್ರೆ ಭಯ ಎಂಥವ್ರಿಗೂ. ದೊಡ್ಡ ಕೋಟ್ಯಾಧೀಶರು ಅವರು. ಹೋಗೋರೆ ಪೊಲೀಸ್ನವರು. ಹೋಗಿ ರಾತ್ರಿ 12 ಗಂಟೆ, 1 ಗಂಟೆ 2 ಗಂಟೆನೂ ಆಗೈತೆ. ಹೋಗಿದ್ದೆ, ಈ ಥರ ಗೋಪಿಯವ್ರು ಬೇಕಾಗಿತ್ತು, ಜೈರಾಜಿಗೆ ಹೊಡೆದಾಕ್ಬಿಟ್ಟಿದ್ದಾರೆ, ಇವನು ಚೇಂಜ್ ಮಾಡಿಬಿಟ್ಟಿದ್ದಾನೆ, ಪೊಲೀಸ್ನವರೆಲ್ಲ ಚೇಂಜ್ ಮಾಡಾಕ್ಬಿಟ್ಟವನೆ, ಸ್ಟೇಷನ್ ಎಲ್ಲ ಚೇಂಜ್ ಆಗ್ಬಿಟ್ಟು ರಾತ್ರಿ ಅರ್ಸು ಎಲ್ಲ ಬೇರೆ ಪೊಲೀಸ್ನವ್ರು ಇರೋದು. ಹೇಳ್ದವ್ರು ಹೊಡೆದಾಕು ಅಂತ ಹೇಳ್ದವ್ರು ಇಲ್ಲ ಯಾರು. ಸರಿ, ಅವರು ಬಂದವ್ರೆ ಸೀದಾ ಹೋಗಿ ನಮ್ಮ ಅಂತ ಕೇಳಿದ್ರು. ಇಲ್ವಲ್ಲ, ಅವ್ನಿರೋದು ಹೊಸಕೋಟೆ ಒಳಗೆ ಅಂದ್ಬಿಟ್ಟು ಇಲ್ಲಿಂದ ಹೊಸಕೋಟೆಗೆ ಲೈಟ್ನಿಂಗ್ ಕಾಲ್ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪಂದರಿಗೆ. ಗೋಪಿ ಎಲ್ಲಿದ್ದಾನೆ, ಇಲ್ಲಿ ಪೊಲೀಸ್ ಹುಡ್ಕೊಂಡ್ಬಂದೈತೆ, ಜೈರಾಜಿಗೆ ಹೊಡೆದಾಕ್ಬಿಟ್ಟಿದ್ದಾನೆ, ಹಾಗೆ ಅಂತ. ಸರಿ, ಆಮೇಲೆ ಅವರು ಇಲ್ಲ, ಬಂದಿದ್ದ ಇಲ್ಲಿ ಏನೋ ಒಂದು ಸ್ವಲ್ಪ ಏಟ್ ಬಿದ್ದೈತೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಬಂದೆ ನನಗೆ ಫೋನ್ ಮಾಡಿಸು ಅಂತ ಹೇಳು ಅಂತಂದ್ರು. ಇವಾಗ ಆ ಕಾಲದಲ್ಲಿ 24 ಕಿಲೋಮೀಟರ್ ಇದ್ರೂ ಕೂಡ ಟ್ರಂಕ್ ಬುಕ್ಕಿಂಗ್ ಮಾಡಬೇಕಾಗಿತ್ತು ನಾವು. ಫೋನ್ನಲ್ಲಿ ನಿಮಗೆ ಡೈರೆಕ್ಟ್ ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಇಂಡಿಯಾ ಒಳಗಡೆ ನೀವು ಮಾಡಬೇಕಾದ್ರೆ ನಮ್ಮ ನಂಬರ್ ಕೊಡಬೇಕು. ಅಲ್ಲಿ ಟ್ರಂಕ್ ಕಾಲ್ ಅಂತ ಬುಕ್ ಮಾಡಬೇಕು, ನಮ್ಮ ನಂಬರ್ ಕೊಡಬೇಕು, ಕಾಲಿಂಗ್ ಫ್ರಮ್ ಸಚ್ ಅಂಡ್ ಸಚ್ ನಂಬರ್ ಅಂತ ಹೇಳಬೇಕು. ಆವಾಗ ಬುಕ್ಕೆ ಕಾಲ್ ಟು ಹೊಸಕೋಟೆ ನಂಬರ್ ಕೊಡಬೇಕು. ಟ್ರಂಕ್ ಬುಕ್ಕಿಂಗ್ ನಂಬರ್ ಕೊಟ್ಟರೆ ಅವರೊಂದು ಡಾಕೆಟ್ ನಂಬರ್ ಕೊಡ್ತಾರೆ, ಅದನ್ನ ಇಟ್ಕೋಬೇಕು. ಅವರು ಕನೆಕ್ಟ್ ಮಾಡೋವರೆಗೂ ಕಾಯಬೇಕು. ಒಂದು ಅರ್ಧ ಗಂಟೆ ಆದರೂ ಕೊಡೋಕ್ಕಿಲ್ಲ ಅವರು. ಆವಾಗ ತಿರ್ಗಾ ಮಾಡಬೇಕು. ಮೈ ಡಾಕೆಟ್ ನಂಬರ್ ಇನ್ ಸೋನ್ಸ್ ಆಲ್ರೆಡಿ ಬುಕ್ಡ್ ಹಾಫ್ ಅನ್ ಅವರ್ ಬಿಫೋರ್, ಕುಡ್ ಯು ಪ್ಲೀಸ್ ಕೈಂಡ್ಲಿ ಗೆಟ್ ಮಿ ದಿ ಕಾಲ್ ಅಂತ ಇನ್ನೂ ಒಂದು 20 ಸಾರಿ ರಿಮೈಂಡ್ ಮಾಡಿದಾಗ ಕೊಡ್ತಾರೆ. ಅವಾಗ ಲೈಟ್ನಿಂಗ್ ಕಾಲ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಟ್ರಿಬಲ್ ದುಡ್ಡು ಅದಕ್ಕೆ ಲೈಟ್ನಿಂಗ್ ಕಾಲ್ ಅನ್ನೋದು. ಅದು ಹಾಕಿ ಮಾತಾಡಿ ಯಾವಾಗ ಬಂದವನೇ ಅಂದಿದ್ದಕ್ಕೆ ಸರಿ ಅವತ್ತು ಆಯಿತು. ಸರಿ ಬಂದರು. ಏನು ಇಂಥ ಕೆಲಸ ಮಾಡಿದ್ಯಾ, ಮಾಡಬಾರ್ದಾಗಿತ್ತು, ಮಾಡಿದ್ಮೇಲೆ ಸರಿಯಾಗಿ ಮಾಡಿ ಮುಗಿಸ್ಬೇಕಾದ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿಬಿಡೋದು ಬರೋ ಅಂತಂದ್ರು. ನಮ್ಮ ಮಾವ ನನ್ನ ಹಬ್ಬ ಬೆಂಗಳೂರಿಗೆ ಅಂದರು, ಮನೆ ಹತ್ರ ಬರಬೇಡ, ಇಲ್ಲೆಲ್ಲ ಫುಲ್ ಪೊಲೀಸು ರೋಡಿಗಳೆಲ್ಲ ಇದ್ದಾರಲ್ಲ, ಸರಿ ಬಾ ನೀನು ಅಂತ ಹೇಳ್ಬಿಟ್ಟು ಜನರಲ್ ಪೋಸ್ಟ್ ಆಫೀಸ್ ಹತ್ರಕ್ಕೆ ಹೇಳಿದ್ರು. ಅಲ್ಲಿಂದ ಬಂದರು. ಎಲ್ಲ ಹೇಳ್ದೆ, ಹಿಂಗಿಲ್ಲ ಪೊಲೀಸ್ ನಾನು ಮೊದಲೇ ಮಾತಾಡಿದ್ದೀನಿ, ನೀವೇನು ಬರಬೇಡಿ, ಹೋಗಿ ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂದೆ. ಹೋದೆ ಸ್ಟೇಷನ್ಗೆ ನಾನು ಒಬ್ಬನೇ, ನಾನು ಆ ಕೇಶವ ಇಬ್ಬರು ಹೋದ್ವಿ.